ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಹೇಗೆ ಹಾಕೋದು, ಕಂಪ್ಲೀಟ್ ಪ್ರೊಸೀಜರ್ನ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ತಡ ಮಾಡದೆ ಇಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಿಮಗೆ ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನ್ ಕೇಳಿದ್ದಾರೆ, ಇಫ್ ಯು ಪಾಸ್ಡ್ ಬಿಫೋರ್ 2003 ಎಸ್ ಆರ್ ನೋ. ಸೊ ಎಸ್ ಹಾಕ್ಬೇಕು, ನೋ ಹಾಕ್ಬೇಕು. ಹಾಗೆ ನೀವು ಇಲ್ಲಿ ಲಾಗಿನ್ ಆಗ್ಬೇಕಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿರುವಂತ ಹೆಸರನ್ನ ಇಲ್ಲಿ ಹಾಕ್ಬೇಕು ಸ್ನೇಹಿತರೆ, ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್, ನಿಮ್ಗೆ OTP ಬರುತ್ತೆ. ಆ OTP ನ ಹಾಕಿ, ಇಮೇಲ್ ಅಡ್ರೆಸ್ ಹಾಕಿ, ಯೂಸರ್ ನೇಮ್ ಯಾವ್ದಾದ್ರು ಒಂದು ಯೂಸರ್ ನೇಮ್ ಕೊಡಿ, ಹಾಗೆ ಪಾಸ್ವರ್ಡ್. ನೆಕ್ಸ್ಟ್ ಆ ಪಾಸ್ವರ್ಡ್ ನ ಇನ್ನೊಂದ್ಸರಿ ಕನ್ಫರ್ಮೇಶನ್ಗೆ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾದ್ಮೇಲೆ ನಿಮ್ಗೆ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ನಾನಿಲ್ಲಿ ಆಲ್ರೆಡಿ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ಲಾಗಿನ್ ಕೂಡ ಆಗಿದ್ದೀನಿ. ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಪರ್ಸನಲ್ ಡೀಟೇಲ್ಸ್, ರಿಸರ್ವೇಶನ್, ಎಜುಕೇಶನ್, ಪ್ರೊಫೆಷನಲ್ ಎಜುಕೇಶನ್, TET, ಪೋಸ್ಟ್, ಹಾಗೆ ಫೋಟೋ ಸಿಗ್ನೇಚರ್. ಮುಂದೆ ನಿಮ್ಗೆ ಏನಿದೆ ಇಲ್ಲಿ ಡಿಕ್ಲರೇಷನ್. ಸೊ ನೀವೆಲ್ಲ ಫಾರ್ಮ್ ಕಂಪ್ಲೀಟ್ ಆದ್ಮೇಲೆ ನೀವೆಲ್ಲಿ ಡಿಕ್ಲರೇಷನ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಆದ್ಮೇಲೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಪ್ರಿಂಟ್ ಔಟ್ ತಗೊಂಡು ಲಾಗ್ಔಟ್ ಆಗ್ಬೇಕಾಗುತ್ತೆ. ಪರ್ಸನಲ್ ಡೀಟೇಲ್ಸ್ಗೆ ಹೋದ್ರೆ ಇಲ್ಲಿ ಫಸ್ಟ್ ಏನ್ ಬರುತ್ತೆ, ನೇಮ್ ಆಫ್ ದ ಕ್ಯಾಂಡಿಡೇಟ್. ಸೊ ಇದು ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿರೋದ್ರಿಂದ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್. ಫಾದರ್ ನೇಮ್ ಬರಿಬೇಕು, ಮದರ್ ನೇಮ್ ಹಾಕ್ಬೇಕು, ಹಾಗೆ ಡೇಟ್ ಆಫ್ ಬರ್ತ್ ಆಸ್ ಫರ್ ದ SSLC ಮಾರ್ಕ್ಸ್ ಕಾರ್ಡ್. ಸೊ ನಿಮ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ರಿಲಿಜಿಯನ್, ಬುದ್ಧಿಸ್ಟ್, ಸಿಖ್ಸ್, ಸೊ ಯಾವ್ದಿದೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಎಲ್ಲ ಆಪ್ಷನ್ ಇದೆ. ಸೊ ನಿಮ್ಗೆ ಇಲ್ಲಿ ರಿಲಿಜಿಯನ್ ನ ಸೆಲೆಕ್ಟ್ ಮಾಡಿ, ಹಿಂದೂ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆಟೀರಿಯಲ್ಸ್ ಸ್ಟೇಟಸ್, ಮ್ಯಾರಿಡಾ, ಅನ್ಮ್ಯಾರಿಡಾ, ಡಿವೋರ್ಸ್. ಸೊ ಅದ ಆಪ್ಷನ್ ಕೇಳಿದ್ದಾರೆ, ನೀವು ಹಾಕ್ಬೇಕಾಗುತ್ತೆ. ನೇಮ್ ಆಫ್ ದ ಸ್ಪೌಸ್, ನಿಮ್ಮ ಮದುವೆ ಆಗಿದ್ರೆ ನಿಮ್ ಹೆಂಡತಿ ಅಥವಾ ಗಂಡನ ಹೆಸರು ಬರಿಬೇಕಾಗುತ್ತೆ. ಆಧಾರ್ ನಂಬರ್, ಸೊ ಆಧಾರ್ ನಂಬರ್ ಇಲ್ಲವಾ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫ್ ಹಾಕಿ, ಹಾಗೆ ಫೋಟೋ ಕೂಡ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್, ನಿಮ್ದು ವಿಲೇಜ್ ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಬೇಕು. ಕರ್ನಾಟಕನೇ ಇರುತ್ತೆ, ಯಾಕಂದ್ರೆ ಕರ್ನಾಟಕದವರಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರೋದು. ಸೊ ಸಿಟಿ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಕ್. ಸೊ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಇದೆ ಅದು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾ ಗದಗ ಅಂತ ಸೆಲೆಕ್ಟ್ ಮಾಡಿದೀನಿ. ಅದರಲ್ಲಿ ಬರುವಂತ ತಾಲೂಕು, ಸೊ ಗದಗ ಡಿಸ್ಟಿಕ್ ಅಲ್ಲಿ ನಾನು ಅರ್ಗುನ್ ತಾಲೂಕ್ ಅಂತ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಕೋಡ್ ಹಾಕ್ಬೇಕು. ಹಾಗೆ ಪೋಸ್ಟಲ್ ಅಡ್ರೆಸ್, ಸೊ ಇದು ಪರ್ಮನೆಂಟ್ ಅಡ್ರೆಸ್ ಆಯ್ತು ಮೇಲಿದ್ದು. ಪೋಸ್ಟಲ್ ಅಡ್ರೆಸ್ ನೀವೇನಾದ್ರೂ ಬೇರೆ ಕಡೆ ಶಿಫ್ಟ್ ಆಗಿದ್ರೆ, ಪೋಸ್ಟಲ್ ಅಡ್ರೆಸ್ ಡಿಫ್ರೆಂಟ್ ಇದ್ರೆ ಅದನ್ನ ಹಾಕ್ಬಹುದು. ಇಲ್ಲ ಸೇಮ್ ಇದೆ ಆಸ್ ಇಟ್ ಈಸ್ ಅಂದ್ರೆ ಎಸ್ ಅಂತ ಹಾಕ್ಬೋದು. ಸೊ ಸೇಮ್ ಇದ್ರೆ ಅದೇ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ್ಮೇಲೆ ನಿಮ್ದು ಪರ್ಸನಲ್ ಡೀಟೇಲ್ಸ್, ಸೊ ಎಲ್ಲ ಪರ್ಸನಲ್ ಡೀಟೇಲ್ಸ್ ಹಾಕಿದ್ಮೇಲೆ ಸಬ್ಮಿಟ್ ಕೊಡಿ, ಸೇವ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ರಿಸರ್ವೇಶನ್. ಸೊ ನೀವು ಯಾವ್ದಕ್ಕಾದ್ರೂ ರಿಸರ್ವೇಶನ್, ಈಗ ಗ್ರಾಮೀಣಕ್ಕಾಗ್ಲಿ ಅಥವಾ ಕನ್ನಡ ಮೀಡಿಯಂ ಆಗ್ಲಿ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗ್ಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗ್ಲಿ, ಯಾವ್ದಕ್ಕಾದ್ರೂ ನೀವು ಕ್ಲೈಮ್ ಮಾಡೋರಿದ್ರೆ ಇಲ್ಲಿ ಮಾಡ್ಬೇಕು. ನೀವು ಸಪೋಸ್ SC ST ಕೆಟಗರಿ 1 ಕೆಟಗರಿ 2 ಇದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ RD ನಂಬರ್ ಹಾಕ್ಬೇಕು, ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೆಡ್ ಮಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಸೆಂಟ್ರಲ್ OBC ಸರ್ಟಿಫಿಕೇಟ್. ಸೊ ಸೆಂಟ್ರಲ್ OBC ಸರ್ಟಿಫಿಕೇಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿರೋದು, ಅಕ್ಸೆಪ್ಟ್ ಆಗೋದಿಲ್ಲ. ಹಾಗೆ SC ಮೈಗ್ರೆಂಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಯಾವ್ದನ್ನು ಸೆಲೆಕ್ಟ್ ಮಾಡಿಲ್ಲ, 2A 2B. ಸೊ ಇಲ್ಲಿ GM ಅಂತ ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಟ್ಟಿದೆ. ಸೊ ಸಬ್ ಕ್ಯಾಸ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಂಟರ್ ದ ಕರೆಕ್ಟ್ RD ನಂಬರ್ ಟು ಕ್ಲೈಮ್ ಇನ್ಕಮ್. ಸೊ ನೀವು ಇಲ್ಲಿ ಕರೆಕ್ಟ್ ಆಗಿ ನಿಮ್ RD ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, 8 lakh ಫಾರ್ GM. ಸೊ 8 lakh ಗಿಂತ ಜಾಸ್ತಿ ಇದ್ರೆ ಕ್ಲೈಮ್ ಆಗೋದಿಲ್ಲ. ಹಾಗೆ SC ST ಗೆ 10 lakh. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಿಸಿಕಲಿ ಚಾಲೆಂಜ್. ಸೊ ಸಪೋಸ್ ನೀವು ಫಿಸಿಕಲಿ ಚಾಲೆಂಜ್ಡ್ ಇದ್ರೆ, ಸೊ ಅದನ್ನು ಕೂಡ ನೀವು ಇಲ್ಲಿ ಮೀಸಲಾತಿ ಪಡಿಬಹುದು. ಎಸ್ ಅಂತ ಹಾಕಿದ್ರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಹಿಯರಿಂಗ್ ಇಂಪೇರ್ಡ್, ಲೋಕೋಮೋಟರಿ ಆಪ್ಷನ್, ಅಥವಾ ಇನ್ನೆರಡು ಕೊಟ್ಟಿದ್ದಾರೆ, ಬ್ಲೈಂಡ್ನೆಸ್ ಅಂಡ್ ಆಲ್. ಸೊ ನಿಮ್ಗೆ ಯಾವ್ದಾದ್ರು ಅದರಲ್ಲಿ ತೊಂದರೆ ಇದ್ರೆ, 4ಕ್ಕೂ ತೊಂದರೆಗಳನ್ನ ಕೊಟ್ಟಿದ್ದಾರೆ, ಅದ್ರಲ್ಲಿ ನೀವು ಯಾವ್ದಾದ್ರು ಅಂಗವಿಕಲತೆ ಇದ್ರೆ ಅಲ್ಲಿ ಹಾಕಿ. ನಿಮ್ಗೆ ನೆಕ್ಸ್ಟ್ ಏನ್ ಆಪ್ಷನ್ ಕೊಟ್ಟಿದ್ದಾರೆ, ಸಹಾಯಕ ಬರಹಗಾರರು. ನಿಮ್ಗೆ ಏನಾದ್ರು ಬರಹಗಾರರು ಅವಶ್ಯಕತೆ ಇದ್ರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದ್ರೆ ನೋ ಅಂತ
ಹಾಕ್ಬೋದು. ಇದು ಯಾವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಮಾತ್ರ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ. ಸೊ ನೀವೇನಾದ್ರೂ ಗೌರ್ಮೆಂಟ್ ಎಂಪ್ಲಾಯಿ ಎಸ್ ಅಂತ ಹಾಕಿದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ದು ಡೆಸಿಗ್ನೇಷನ್ ಏನು, ಪರ್ಮಿಷನ್ ಲೆಟರ್ ನಂಬರ್ ಡೇಟ್ ಎಲ್ಲ ಇಲ್ಲಿ ಹಾಕ್ಬೇಕಾಗತ್ತೆ. ನೋ ಅಂತ ಕೊಟ್ಟಿದ್ರೆ ಇವ್ಯಾವುದು ಆಪ್ಷನ್ ತುಂಬೋ ಹಾಗೆ ಇಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ, ಕ್ಲೈಮ್ ರಿಸರ್ವೇಶನ್ ಇನ್ ದ ಅಪಾಯಿಂಟ್ಮೆಂಟ್ ಫಾರ್ ದ ಕಲ್ಯಾಣ್ ಕರ್ನಾಟಕ. ಸೊ ಕಲ್ಯಾಣ್ ಕರ್ನಾಟಕದ ಅಡಿಯಲ್ಲಿ ನೀವೇನಾದರೂ ವ್ಯಾಪ್ತಿಯಲ್ಲಿ ಬರ್ತಿದ್ರೆ, ಅಲ್ಲಿ ನೇಮಕಾತಿ ಪಡೆಯೋರಿದ್ರೆ ಎಸ್ ಅಂತ ಕೊಟ್ರೆ RD ನಂಬರ್ ಬರಿಬೇಕಾಗತ್ತೆ ಹಾಗೂ ರೀಜಿಯನ್ ಬರಿಬೇಕಾಗತ್ತೆ. ಸೊ 371J ನೀವೇನಾದ್ರೂ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ನೋ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮೀಣ ರಿಸರ್ವೇಶನ್. ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ 1 to 10th ಓದಿದ್ರೆ ನಿಮ್ಗೆ ಇಲ್ಲಿ ರಿಸರ್ವೇಶನ್ ಇದೆ. ಸೊ ಅಲ್ಲಿ ಎಸ್ ಅಂತ ಹಾಕಿದ್ರೆ ಇಲ್ಲಿ ಕೂಡ ನೀವು GM ಹಾಕಿರೋದ್ರಿಂದ ನಾನು ಇಲ್ಲಿ ನಮೂನೆ 1ರಲ್ಲಿ ತಹಸೀಲ್ದಾರಿಂದ ನಾನ್ ಕ್ರೀಮಿ ಲೇಯರ್ ಅಂತ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಅದನ್ನ RD ನಂಬರ್ ಹಾಕ್ಬೇಕಾಗತ್ತೆ. ನೀವೇನಾದ್ರೂ ಗ್ರಾಮೀಣದಲ್ಲಿ GM ದವರು ಗ್ರಾಮೀಣದಲ್ಲಿ ಮೀಸಲಾತಿ ಪಡೆಯೋರಿದ್ರೆ ನೋ ಅಂತ ಹಾಕಿದ್ರೆ ಏನು ಕೊಡೋ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಮಾಧ್ಯಮದಲ್ಲಿ 1 to 10th ಕನ್ನಡ ಮಾಧ್ಯಮದಲ್ಲಿ ಸೊ ಕನ್ನಡ ಮೀಡಿಯಂ ಕೋಟಾದಲ್ಲಿ ಮೀಸಲಾತಿ ಪಡೆಯೋರಿದ್ರೆ ಎಸ್ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್. ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ಅದನ್ನ ಹಾಕ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅವಲಂಬಿತರಾಗಿದ್ದರೆ ಎಸ್ ಅಂತ ಹಾಕಿದ್ರೆ ನೀವು ಅವ್ರಿಗೆ ಏನಾಗ್ಬೇಕು, ಮಗಳಾಗ್ಬೇಕಾ, ನಿಮ್ಮ ಹಸ್ಬೆಂಡ್ ಆಗ್ಬೇಕಾ, ವೈಫ್ ಆಗ್ಬೇಕಾ, ಅದನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಯೋಜನಾ ನಿರಾಶ್ರಿತರು ಅಂತ ಆಪ್ಷನ್ ಇದೆ. ಎಸ್ ಅಂತ ಇದ್ರೆ ಎಷ್ಟು ವರ್ಷ ಯೋಜನಾ ನಿರಾಶ್ರಿತರು ಅದನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೋ ಅಂತ ಹಾಕಿದ್ರೆ ಏನು ತುಂಬಾ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಯಾವ್ದಾವ್ದು ಕೆಟಗರಿಗೆ ಅಪ್ಲೈ ಮಾಡಿದೀರಾ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗ್ಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗ್ಲಿ, ಗ್ರಾಮೀಣ ಆಗ್ಲಿ, ಸೊ ಅವೆಲ್ಲವನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅವೆಲ್ಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹಾಗೆ ಅವ್ರು ಕೊಟ್ಟಿದ್ದಾರೆ, ಯು ಶುಡ್ ನಾಟ್ ಬಿ ಮೋರ್ ದೆನ್ 500 KB ಒಳಗಡೆನೆ ಇರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಮಾಡಿದಾದ್ಮೇಲೆ ನಿಮ್ಗೆ ಎಜುಕೇಶನ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ SSLC, PUC, ಬ್ಯಾಚುಲರ್ ಡಿಗ್ರಿ, BE BTech, ಬ್ಯಾಚುಲರ್ ಡಿಗ್ರಿನೇ BE BTech ನೀವೇನಾದ್ರೂ ಮಾಡಿದ್ರೆ ಹಾಕ್ಬೋದು, BCA, BSc ಹಾಗೆ PG. ಸೊ ಫಸ್ಟ್ ಬಂದ್ಬಿಟ್ಟು 10th. ಸೊ 10th ಅಲ್ಲಿ ಏನೇನ್ ಕೇಳ್ತಾರೆ ಅಂದ್ರೆ SSLC ಹಾಗೆ ನಿಮ್ದು ಬೋರ್ಡ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ CBSE ಇದ್ದವರು ಸೆಕೆಂಡರಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE ಇದ್ದವರು, ಇಲ್ಲ ನಮ್ದು CBSE ಇಲ್ಲ ನಮ್ದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ನಂಬರ್. ಸೊ ರಿಜಿಸ್ಟರ್ ನಂಬರ್ ನ ಹಾಕಿ ಇಯರ್ ಆಫ್ ಪಾಸಿಂಗ್. ಸೊ ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅದು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ. ಎಕ್ಸಾಕ್ಟ್ ಡೇಟು ಆ ಡೇಟ್ ನ ಹಾಕಿ. ಓನ್ಲಿ ಇಯರ್ ಕೇಳಿದ್ದಾರೆ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಮಂತ್. ಸೊ ಅದು ಕೂಡ ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ. ಯಾವ ಡೇಟ್ ಅಲ್ಲಿ ನಿಮ್ದು ಮಾರ್ಕ್ಸ್ ಕಾರ್ಡ್ ಇಶ್ಯೂ ಆಗಿದೆ ಅಂದ್ರೆ ರಿಸಲ್ಟ್ ಬಂದಿದೆ ಅದು ಅಲ್ಲಿ ಹಾಕ್ಬೇಕು. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ, ಅದನ್ನೇ ಹಾಕಿ. ಸರ್ಟಿಫಿಕೇಟ್ ನಂಬರ್. ಸೊ ಮೇಲೆ ಕಾರ್ನರ್ ಅಲ್ಲಿ ಒಂದು ರೆಡ್ ಕಲರ್ ಇರುತ್ತೆ ನೋಡಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಅದೇ ನಂಬರು. ಆಮೇಲೆ ಮೀಡಿಯಂ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಬ್ಜೆಕ್ಟ್ ಡೀಟೇಲ್ಸ್ ನ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇದು ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಲ್ಯಾಂಗ್ವೇಜ್ 1 ಯಾವ್ದಿದೆ, ಲ್ಯಾಂಗ್ವೇಜ್ 2 ಯಾವ್ದಿದೆ, ಲ್ಯಾಂಗ್ವೇಜ್ 3 ಯಾವ್ದಿದೆ, ಹಾಗೆ ಸಬ್ಜೆಕ್ಟ್ ಕೂಡ ಯಾವ್ದು ಸೀರಿಯಲ್ ವೈಸ್ ಇದೆ ಆ ಸೀರಿಯಲ್ ಪ್ರಕಾರನೇ ಹಾಕ್ಬೇಕು. ಸೊ ಚೇಂಜ್ ಮಾಡಕ್ ಹೋಗ್ಬೇಡಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ ಹಾಕಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ನಿಮ್ದು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಇತ್ತು, ಹಾಗೆ ಒಬ್ಟೈನ್ಡ್ ಮಾರ್ಕ್ಸ್ ಅಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು. ಸೊ ಒಬ್ಟೈನ್ಡ್ ಮಾರ್ಕ್ಸ್ ಅದು ಕಂಪ್ಲೀಟ್ ಆಗಿ ಹಾಕಿ ಲಾಸ್ಟ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೀವೇನ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 600ಗೆ 379 ಅಲ್ಲಿ ನಾನು ಹಾಕಿರ್ಲಿಲ್ಲ. ಸೊ ಅಲ್ಲಿ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿದ ತಕ್ಷಣ ಸೊ ಅದಕ್ಕೆ ತಾನೇ ತಗೊಳ್ತು ನೋಡ್ರಿ 467. ಸೊ ಇಷ್ಟ ಆದ್ಮೇಲೆ ಫಿಲ್ಅಪ್ ಮಾಡಿದ್ರೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ SSLC ಸಬ್ಮಿಟ್ ಆದ್ಮೇಲೆ PUC ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ಸೊ PUC ಅಂತ ಕ್ಲಿಕ್ ಮಾಡಿ. PUC ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಕ್ವಾಲಿಫಿಕೇಶನ್ PUC ಅಂತ ಬಂದಿದೆ. ಬೋರ್ಡ್ ಸೆಲೆಕ್ಟ್ ಮಾಡಿ. ಸೊ CBSE ಇದ್ರೆ ಸೆಕೆಂಡರಿ ಬೋರ್ಡ್ ಆಫ್ ಎಜುಕೇಶನ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಕರ್ನಾಟಕ ಸೆಕೆಂಡರಿ
ಸೊ ಇದನ್ನ ಸೆಲೆಕ್ಟ್ ಮಾಡಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ನಂಬರ್. ಸೊ ರಿಜಿಸ್ಟರ್ ನಂಬರ್ ನ ಕರೆಕ್ಟ್ ಆಗಿ ಹಾಕಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್. ಸೊ ಅದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ಸೇಮ್ 10th ಹಾಗೆ. ಆಮೇಲೆ ಮಂತ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ನಂಬರ್. ಇದು ಮೇಲೆ ಕಾರ್ನರ್ ಇರುತ್ತೆ ನೋಡಿ, ರೆಡ್ ಕಲರ್ ಅಲ್ಲಿ ನಿಮ್ದು ಅಲ್ಲಿ ನಾವು QR ಕೋಡ್ ಇದ್ರೆ ಅದರ ಪಕ್ಕಕ್ಕೆ ಇರುತ್ತೆ, ಅದನ್ನ ಹಾಕಿ. ನೆಕ್ಸ್ಟ್ ನಿಮ್ದು ಕಾಂಬಿನೇಷನ್ ಯಾವ್ದು, ಆರ್ಟ್ಸಾ ಸೈನ್ಸಾ ಕಾಮರ್ಸಾ, ಸೊ ಯಾವ್ದು PUC ಅಲ್ಲಿ ಕಾಂಬಿನೇಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ಡೀಟೇಲ್ಸ್, ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಆಪ್ಷನಲ್ 1 2 3 4. ಸೊ ಲ್ಯಾಂಗ್ವೇಜ್ 1 ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಸ್ಟ್ ಯಾವ್ದು ಲ್ಯಾಂಗ್ವೇಜ್ 1 ಇದೆ ಅದನ್ನ ಹಾಕಿ. ಹಾಗೆ ಲ್ಯಾಂಗ್ವೇಜ್ 2 ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ಯಾವ ಇದ್ದಾವೆ. ಸೊ ನಿಮ್ದು BA ಇದ್ರೆ ಚೇಂಜ್ ಆಗುತ್ತೆ. ನಾನು ಇಲ್ಲಿ ಸೈನ್ಸ್ ಅಂತ ಹಾಕಿದ್ರಿಂದ PCMB. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಬಯಾಲಜಿ PCMB ಅಂತ ಬರುತ್ತೆ. ಸೊ ನೀವು PCMB ಅಂತ ಸೆಲೆಕ್ಟ್ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಮಾರ್ಕ್ಸ್ ಹಾಕ್ಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಎಷ್ಟು ಮಾರ್ಕ್ಸಿಗೆ ನಿಮ್ಮ ಪೇಪರ್ ಇತ್ತು, ಹಾಗೆ ಒಬ್ಟೈನ್ ಮಾರ್ಕ್ಸ್ ನಾನು ಆಲ್ರೆಡಿ ಎಂಟ್ರಿ ಮಾಡಿದೀನಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್ ಇತ್ತು, ಒಬ್ಟೈನ್ ಮಾರ್ಕ್ಸ್ಗೆ 84 85 65 ನಾನು ರ್ಯಾಂಡಮ್ ಆಗಿ ಹಾಕಿದೀನಿ ನೋಡಿ. ಇಲ್ಲಿ ನಾನೀಗ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿ ಸೊ ಅಲ್ಲಿ ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ಏನಾಯ್ತು, ಟೋಟಲ್ ಅಲ್ಲಿ ಚೇಂಜ್ ಆಯ್ತು. ಸೊ ಟೋಟಲ್ ಆಟೋಮೆಟಿಕ್ ಆಗಿ ತಗೊಳುತ್ತೆ, ಟೋಟಲ್ ನೀವೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ನಾನು ಇಲ್ಲಿ 68 ಹಾಕಿದ ತಕ್ಷಣ ಇಲ್ಲಿ ಟೋಟಲ್ ಕೂಡ ಚೇಂಜ್ ಆಯ್ತು. ಸೊ 600ಗೆ 447 ಇಷ್ಟೆಲ್ಲ ಆದ್ಮೇಲೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ PUC ಡೀಟೇಲ್ಸ್ ನ ತುಂಬಿದ ಮೇಲೆ ಡಿಗ್ರಿ ಏನು ಬ್ಯಾಚುಲರ್ ಡಿಗ್ರಿದು ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಸೊ ಪಾಸಿಂಗ್ ರೆಗ್ಯುಲರ್ ಡಿಗ್ರಿ ಆರ್ ಕರೆಸ್ಪಾಂಡಿಂಗ್, ಪಾಸಿಂಗ್ ರೆಗ್ಯುಲರ್ ಅಥವಾ ಕರೆಸ್ಪಾಂಡಿಂಗ್ ಅಂತ ಕೇಳಿದ್ದಾರೆ. ಸೊ ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಅಂತ ಹಾಕಿ, ಕರೆಸ್ಪಾಂಡಿಂಗ್ ಇದ್ರೆ ಕರೆಸ್ಪಾಂಡಿಂಗ್ ಅಂತ ಹಾಕಿ. ಸೊ ಅದಾದ್ಮೇಲೆ ರಿಜಿಸ್ಟರ್ ನಂಬರ್ ಕೇಳುತ್ತೆ, ರಿಜಿಸ್ಟರ್ ನಂಬರ್ ಹಾಕಿ. ನಾನು ಇಲ್ಲಿ ರ್ಯಾಂಡಮ್ ಆಗಿ ಒಂದು ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ. ರಿಜಿಸ್ಟರ್ ನಂಬರ್ ಆದ್ಮೇಲೆ ಇಯರ್ ಆಫ್ ಅಡ್ಮಿಷನ್. ಸೊ ನೀವು ಯಾವ ಇಯರ್ಗೆ ಅಡ್ಮಿಷನ್ ಆಗಿದೆ ಡಿಗ್ರಿಗೆ ಆ ಇಯರ್ ನ ಹಾಕಿ. ಇಯರ್ ಆಫ್ ಪಾಸಿಂಗ್, ಸೊ 3 ವರ್ಷ ಡಿಗ್ರಿ ಇರುತ್ತೆ. ಸೊ 3 ವರ್ಷ ಅಂದ್ರೆ 2016 ಹಾಕಿದೀನಿ ನಾನು. 2013 ಅಡ್ಮಿಷನ್, 2016 ಪಾಸಿಂಗ್ ಇಯರ್. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ವಾಲಿಫಿಕೇಶನ್ BSc ಅಂತ ಸೆಲೆಕ್ಟ್ ಮಾಡಿದೀನಿ. ಸೊ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ. ಸೊ ನಿಮ್ದು ಯಾವ ಯೂನಿವರ್ಸಿಟಿ ಬರುತ್ತೆ ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ನಾನಿಲ್ಲಿ ಕನ್ನಡ ಯೂನಿವರ್ಸಿಟಿ ಧಾರವಾಡನ್ನ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಮೀಡಿಯಂ ಬಂದ್ಬಿಟ್ಟು ಇಂಗ್ಲಿಷ್. ಸೊ ನೀವು ಯಾವ ಮೀಡಿಯಂ ಅಲ್ಲಿ ಬರ್ದಿದ್ದೀರಾ ಐಡಿಯಂ ತಗೊಳ್ಳಿ. ಆಮೇಲೆ ಇಲ್ಲಿ ಕೋರ್ಸ್ ನಿಮ್ಗೆ BA BSc BCom, ನಾನಿಲ್ಲಿ BSc ಸೆಲೆಕ್ಟ್ ಮಾಡಿದೀನಿ. ಸೊ BSc ಇಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2. ಸೊ ಇದು ಕೂಡ ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ನೋಡಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು, ನಿಮ್ ಮೊದ್ಲೇ ಹೇಳಿರೋ ಹಾಗೆ ಇದನ್ನು ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ಬರಬೇಕಾಗುತ್ತೆ ಲ್ಯಾಂಗ್ವೇಜ್ ಕೂಡ. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್. ಸೊ ಇಲ್ಲಿ 3 ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ BSc ಅಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ CBZ. ಸೊ ನೀವ್ ಯಾವ್ದು ಮಾಡಿದೀರಾ ಅದನ್ನ ಹಾಕಿ. ನಾನು ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ ಹಾಕಿದೀನಿ. ಸೊ ಮ್ಯಾಥ್ಸ್ ಬದಲಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರ್ ಮಾರ್ಕ್ಸ್. ಸೊ ಇಲ್ಲಿ ಸೆಮ್ ವೈಸ್ ಕೊಟ್ಟಿಲ್ಲ ಅವರು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸೆಮ್ ಇಂದು ನಿಮ್ದು ಎರಡು ಏನು ಫಿಸಿಕ್ಸ್ ಫಸ್ಟ್ ಸೆಮ್, ಫಿಸಿಕ್ಸ್ ಸೆಕೆಂಡ್ ಸೆಮ್ ಎರಡನ್ನು ಟೋಟಲ್ ಮಾಡಿ ನೀವು ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ಹಾಕ್ಬೇಕಾಗತ್ತೆ. ಸೊ ಫಸ್ಟ್ ಇಯರ್ಗೆ 150, ಫಸ್ಟ್ ಸೆಮ್ಗೆ 150, ಸೆಕೆಂಡ್ ಸೆಮ್ಗೆ 150. ಸೊ ಟೋಟಲ್ 300. ಸೊ 300ಗೆ ಒಬ್ಟೈನ್ ಮಾರ್ಕ್ಸ್ ಎಷ್ಟು 260. ಸೇಮ್ ಕೆಮಿಸ್ಟ್ರಿ ಅಲ್ಲಿ ಕೂಡ ಫಸ್ಟ್ ಸೆಮ್ಗೆ 150, ಸೆಕೆಂಡ್ ಸೆಮ್ಗೆ 150. ಸೊ 300ಗೆ 245. ಮ್ಯಾಥ್ಸು ಫಸ್ಟ್ ಸೆಮ್ಗೆ 150, ಸೆಕೆಂಡ್ ಸೆಮ್ಗೆ 150. ಸೊ ಟೋಟಲ್ ಫಸ್ಟ್ ಇಯರ್ಗೆ 300. ಸೊ 243 ಒಬ್ಟೈನ್ಡ್ ಮಾರ್ಕ್ಸ್. ಸೊ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ 100 ರಿಟರ್ನ್ ಇರುತ್ತೆ, 50 ಲ್ಯಾಬ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕಿ. ಸೆಕೆಂಡ್ ಇಯರ್ ಕೂಡ ಸೇಮ್. ಸೊ ಸೆಕೆಂಡ್ ಇಯರ್ ಕೂಡ ಥರ್ಡ್ ಸೆಮ್ ಅಂಡ್ ಫೋರ್ತ್ ಸೆಮ್ ಅದನ್ನ ಒಬ್ಟೈನ್ಡ್ ಮಾರ್ಕ್ಸ್ ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 300. ಸೆಕೆಂಡ್ ಇಯರ್ಗೂ ಕೂಡ ಒಬ್ಟೈನ್ಡ್ ಮಾರ್ಕ್ಸ್ ಎಷ್ಟಿದೆ ನೋಡಿ. ಬಟ್ ಇಲ್ಲಿ ಥರ್ಡ್ ಇಯರ್ಗೆ ಏನಾಗುತ್ತೆ, ಇಲ್ಲಿ ಲ್ಯಾಂಗ್ವೇಜ್ ಯಾವುದು ಇರೋದಿಲ್ಲ, ಕಂಪ್ಲೀಟ್ ಆಗಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ.
ಫಿಸಿಕ್ಸ್ ಪೇಪರ್ 1 ಪೇಪರ್ 2, ಕೆಮಿಸ್ಟ್ರಿ ಪೇಪರ್ 1 ಪೇಪರ್ 2, ಮ್ಯಾಥ್ಸ್ ಪೇಪರ್ 1 ಪೇಪರ್ 2. ಸೊ ಒಂದು ಸೆಮ್ಮಿಗೆ 2 ಪೇಪರ್ ಬರೀತೀವಿ. ಸೊ 300. ಇನ್ನೊಂದು ಸೆಮ್ಮಿಗೆ 2 ಪೇಪರು. ಸೊ ಟೋಟಲ್ ಆಗಿ 600. ಸೊ 600ಗೆ 543. ಸೊ 5th ಸೆಮ್ಮು 6th ಸೆಮ್ಮು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇದೆ ಕೌಂಟ್ ಮಾಡಿ ಹಾಕಿ ಸ್ನೇಹಿತರೆ. ಸೊ ಇಲ್ಲಿ 3rd ಇಯರ್ಗೆ ಆಪ್ಷನಲ್ ಸಬ್ಜೆಕ್ಟ್ 600ಗೆ ಅಂದ್ರೆ 2 ಸೆಮ್ಮಿಂದು ಸೇರಿ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ತಾನಾಗೆ ತಗೊಳ್ಳೋದಿಲ್ಲ, ಇದನ್ನ ನೀವು ಹಾಕ್ಬೇಕಾಗತ್ತೆ, ಇನ್ಕ್ಲೂಡಿಂಗ್ ಭಾಷೆ, ಐಚ್ಛಿಕ ವಿಷಯಗಳು ಒಟ್ಟು. ಸೊ ಆಪ್ಷನಲ್ ಹಾಗೆ ನಿಮ್ಮ ಇನ್ಕ್ಲೂಡಿಂಗ್ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದೇನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೆಲ್ಲ ಇರುತ್ತೆ, ಅದನ್ನ ಕೊಟ್ಟಿಲ್ಲ ಅವರು, ನೋಡಿ ಕೇಳ್ಬಿಟ್ಟು ಹಾಕಿ. ಬಟ್ ಇಲ್ಲಿ ಮಾತ್ರ ಅವರು ಮೆನ್ಷನ್ ಮಾಡಿಲ್ಲ. ಆಪ್ಷನಲ್ ಅಂಡ್ ಲ್ಯಾಂಗ್ವೇಜ್ ಟೋಟಲ್ ಆಗಿ ಕೌಂಟ್ ಮಾಡಿ. ಸೊ ಇಲ್ಲಿ ನಾನು ಟೋಟಲ್ ಕೌಂಟ್ ಮಾಡಿ ಹಾಕಿದಾಗ ಇಲ್ಲಿ 4800 ಆಯ್ತು ನಂದು ಇಷ್ಟು ಸೆಮ್ಮಿಂದು. ಹಾಗೆ ಓಪನ್ ಮಾರ್ಕ್ಸ್ ಎಷ್ಟು ಅದನ್ನು ಕೂಡ ಹಾಕಿದ್ದೀನಿ. ನೀವು ಕೂಡ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕಿ, ಯಾಕಂದ್ರೆ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಎಲ್ಲ ಡೀಟೇಲ್ ಆಗಿ ಎಲ್ಲ ಮಾರ್ಕ್ಸ್ ಕೌಂಟ್ ಮಾಡ್ತಾರೆ. ಸೊ ಒಬ್ರಲ್ಲ ಇಬ್ರು ಕೌಂಟ್ ಮಾಡ್ತಾರೆ. ಸೊ ಮಾರ್ಕ್ಸ್ ನ ಒಂಚೂರು ಮಿಸ್ಟೇಕ್ ಇಲ್ದಂಗೆ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕಿ. ನಾನು ಕೂಡ ಒಂದ್ಸರಿ ವೆರಿಫಿಕೇಶನ್ಗೆ ಅಟೆಂಡ್ ಆಗಿದ್ದೀನಿ. ಸೊ ವೆರಿಫಿಕೇಶನ್ ಅಲ್ಲಿ ಎಲ್ಲ ಮಾರ್ಕ್ಸ್ ಕಾರ್ಡಿಂದು ಮಾರ್ಕ್ಸ್ ನ ಕೌಂಟ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಅಲ್ಲಿರೋ ಹಾಕಿರೋ ಮಾರ್ಕ್ಸ್, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ಮಾರ್ಕ್ಸ್, ಅದಕ್ಕೆ ಕರೆಕ್ಟ್ ಆಗಿ ಹಾಕಿ. ಡಿಗ್ರಿದು ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಇಲ್ಲೇನಾದ್ರು BA ಏನಾದ್ರು ಮಾಡಿದ್ರೆ, BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಥವಾ PG ಇದ್ಯಾವ್ದಾದ್ರು ನಿಮ್ದು ಕೋರ್ಸ್ ಇದ್ರೆ ಇದರಲ್ಲಿ ನೀವು ಏನು ಹಾಕ್ಬೇಕಾಗತ್ತೆ. ಸೊ ಅಡ್ಮಿಷನ್ ಇಯರ್, ಪಾಸಿಂಗ್ ಇಯರ್ ಸೇಮ್ ಹೇಗೆ 10th PUC ಡಿಗ್ರಿದ್ ಹಾಕಿದ್ರಲ್ಲ ಸೇಮ್ ಇದರಲ್ಲಿ ಕೂಡ ಹಾಕ್ಬೇಕಾಗತ್ತೆ. ಸೊ ಪೋಸ್ಟ್ ಗ್ರಾಜುಯೇಷನ್ ಕನ್ನಡ ಲ್ಯಾಂಗ್ವೇಜ್, ಸೊ ಏನಾದ್ರು ನೀವು ಪೋಸ್ಟ್ ಗ್ರಾಜುಯೇಷನ್ ಇದ್ರೆ ಇಲ್ಲಿ ಕೂಡ ನೀವು ಎಸ್ ಅಂತ ಹಾಕ್ಬೇಕಾಗತ್ತೆ, ನೋ ಅಂತ ಇದ್ರೆ ನೋ ಅಂತ ಹಾಕ್ಬೇಕಾಗತ್ತೆ. SSLC PUC ಬ್ಯಾಚುಲರ್ ಡಿಗ್ರಿ ಇದೆಲ್ಲ ಫಿಲ್ಅಪ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಎಜುಕೇಶನ್ ಆದ್ಮೇಲೆ ಪ್ರೊಫೆಷನಲ್ ಎಜುಕೇಶನ್. ಸೊ ಪ್ರೊಫೆಷನಲ್ ಎಜುಕೇಶನ್ B.Ed ಬರುತ್ತೆ. ಸೊ ನಿಮ್ದು B.Ed 1 ಇಯರ್ ಇದೆನಾ 2 ಇಯರ್ ಇದೆನಾ ನೋಡ್ಕೊಳ್ಳಿ. 2 ಇಯರ್ ಇದ್ರೆ ಸೆಮ್ ವೈಸ್ 4 ಸೆಮ್ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಫಸ್ಟ್ ಇಯರ್ದೆಷ್ಟು ಸೆಕೆಂಡ್ ಇಯರ್ದೆಷ್ಟು ಟೋಟಲ್ ಕೌಂಟ್ ಮಾಡಿ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರೊಫೆಷನಲ್ ಎಜುಕೇಶನ್ ಹಾಕಿದಾದ್ಮೇಲೆ ನಿಮ್ಗೆ ಇಲ್ಲಿ TET. ಸೊ TET ಕೂಡ ನೀವು ಇಲ್ಲೇನೆ ಹಾಕ್ಬೇಕಾಗತ್ತೆ. ನೀವು ಜಸ್ಟ್ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಡಿಫಾಲ್ಟ್ ಆಗಿ ಮಾರ್ಕ್ಸ್ ಅದೇ ಬಂದ್ಬಿಡುತ್ತೆ ಸ್ನೇಹಿತರೆ. ನೀವೇನು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ TETದು. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್. ಸೊ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಆ ಪೋಸ್ಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದ್ ನೋಡಿ. ಸೊ ಪ್ರೈಮರಿ ಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಶನ್, ಪೋಸ್ಟ್ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ಸೊ ನೀವು ಯಾವ್ದು ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಹೈಸ್ಕೂಲ್ ಟೀಚರ್, ಸೊ ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್. ಸೊ ನಿಮ್ದು ಫೋಟೋ ಮತ್ತೆ ಸಿಗ್ನೇಚರ್ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಟಿರ್ಬೇಕಾಗುತ್ತೆ. ಸೊ ಆ ಸ್ಕ್ಯಾನ್ PDF ನ ಇದರಲ್ಲಿ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಕ್ಲರೇಷನ್. ಸೊ ಫೋಟೋ ಸಿಗ್ನೇಚರ್ ಆದ್ಮೇಲೆ ಡಿಕ್ಲರೇಷನ್. ಸೊ ಡಿಕ್ಲರೇಷನ್ ಅಲ್ಲಿ ನಾನು ಇಲ್ಲಿ ಕೊಟ್ಟಿರುವ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇರುತ್ತೆ, ಅದನ್ನ ನೀವು ಟಿಕ್ ಮಾಡಿದ್ಮೇಲೆ ಡಿಕ್ಲರೇಷನ್ ಆದ್ಮೇಲೆ ನಿಮ್ದು ಫಾರ್ಮ್ ಸಬ್ಮಿಟ್ ಆಗುತ್ತೆ. ಇಲ್ಲಾಂದ್ರೆ ಡಿಕ್ಲರೇಷನ್ ಕ್ಲಿಕ್ ಮಾಡಿದ್ರೆ ಆಗೋದೇ ಇಲ್ಲ. ಸೊ ಡಿಕ್ಲರೇಷನ್ ಮಾಡೋಕಿನ ಮುಂಚೆ ನೀವೇನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಆಯ್ತಾ. ಸೊ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಆದ್ರೆ ಒನ್ಸ್ ಡಿಕ್ಲರೇಷನ್ ಮಾಡಿದಾದ್ಮೇಲೆ ಸಬ್ಮಿಟ್ ಕೊಟ್ಮೇಲೆ ನಿಮ್ಗೆ ಯಾವುದೇ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್. ಸೊ ಆನ್ಲೈನ್ ಪೇಮೆಂಟ್ ಇದೆ, ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಚಲನ್. ಸೊ ನೀವು ಇದರಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ನೀವು ಚಲನ್ ತುಂಬಬೇಕಾಗತ್ತೆ. ಅದನ್ನ ಬಂದು ಸಬ್ಮಿಟ್ ಮಾಡಿದ 24 hours ಅಲ್ಲಿ ನಿಮ್ ಚಲನ್ ಜನರೇಟ್ ಆಗಿ ನಿಮ್ಗೆ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಆಮೇಲೆ ಲಾಗ್ ಔಟ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮಾಹಿತಿ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.